ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನ ಸ್ಥಿತಿಯ ಬಗ್ಗೆ ನೀನು ಪ್ರಾಮಾಣಿಕವಾಗಿರು. ಭೂಮಿಯಲ್ಲಿ ಕತ್ತಲು ತುಂಬಿ ಅದು ಬರಿದಾಗಿ ವಿಕಾರವಾಗಿತ್ತು. ಪಾಪವು ಭೂಮಿಯನ್ನು ಪ್ರಭಾವಿಸಿತು. ದೇವರು ನಿನ್ನಲ್ಲಿ ಕಾರ್ಯವೆಸಗಿ ನಿನ್ನನ್ನು ಪುನರ್ರೂಪಿಸಬೇಕಾದಂಥ ರೀತಿಯಲ್ಲಿ ನಿನ್ನ ಸ್ಥಿತಿಯ ಬಗ್ಗೆ ನೀನು ಪ್ರಾಮಾಣಿಕವಾಗಿರಬೇಕು. ನೀನು ಕತ್ತಲೆಯಂತೆ ಕಪ್ಪು ಹಾಗೂ ಬರಿದಾಗಿರುವಂಥದ್ದಲ್ಲ, ಕ್ರಿಸ್ತನ ಸ್ವರೂಪ ನಿನ್ನ ಮೇಲೆ ಇರಬೇಕು ಎಂಬುದಾಗಿ ದೇವರು ನಿನ್ನನ್ನು ಪ್ರೀತಿಸಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 2 ನೀವು ನೋಡ್ತೇವೆ. ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು. ಈ ಭೂಮಿ ಶೂನ್ಯವಾಗಿರ್ತದೆ. ಅಗಾಧದ ಮೇಲೆ ಕತ್ತಲೆ ಇತ್ತು. ದೇವರ ಆತ್ಮನು ನೀರುಗಳ ಮೇಲೆ ಚಲಿಸಿದನು. ಪವಿತ್ರಾತ್ಮನ ಅಭಿಷೇಕ ಹೊಂದದೆ ಕ್ರಿಸ್ತನ ಶರೀರದಲ್ಲಿ ನಿನ್ನ ಕೆಲಸವನ್ನು ನೀನು ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಯೇಸುವಿನಂತೆ ಮಾಡಲು ಪವಿತ್ರಾತ್ಮನು ನಮ್ಮಲ್ಲಿ ಚಲಿಸ್ತಾನೆ. ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡದ ಯಾವುದೇ ಜಾಗವು ಬರಿದು ಹಾಗೂ ಕಪ್ಪಾಗಿರ್ತದೆ. ಸೈತಾನನ ಹತೋಟಿಯಲ್ಲಿರುವುದು ನಿಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರವನ್ನು ಪವಿತ್ರಾತ್ಮನು ನಿಯಂತ್ರಿಸಬೇಕಾಗಿದೆ. ನೀನು ಒಪ್ಪಿಕೋ. ನೀವು ನೋಡಿ, ಕ್ರಿಸ್ತನ ಸ್ವರೂಪ ಇಲ್ಲದವನಾಗಿದ್ದೀಯಾ ಎಂಬುದನ್ನು ಒಪ್ಪಿಕೋ. ಶಿಲುಬೆಯ ಮೇಲಿದ್ದಂಥ ಕಳ್ಳನು ಹೇಳ್ತಾನೆ, ನಾನು ಶಿಲುಬೆಗೇರಿಸಲ್ಪಡಲು ಯೋಗ್ಯನು, ನಾನು ಶಿಕ್ಷೆಗೆ ಯೋಗ್ಯನು. ಆದ್ದರಿಂದ ಕರ್ತನು ಅವನಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಪಾರದೈಸಿನಲ್ಲಿರುವೆ ಎಂಬುದಾಗಿ. ದೇವರ ವಾಕ್ಯವನ್ನು ಪ್ರತಿದಿನವನ್ನು ಕೇಳಿ. ದೇವರ ವಾಕ್ಯವನ್ನು ನೀವು ಪ್ರತಿದಿನವೂ ಕೇಳಿದಾಗ ದೇವರು ಪ್ರತಿದಿನವೂ ಮಾತಾಡ್ತಾರೆ ಎಂಬುದನ್ನು ಸೂಚಿಸಲು ಮತ್ತೆ ದೇವರು ಹೇಳಿದರು. ಆದಿಕಾಂಡ 1ನೇ ಅಧ್ಯಾಯ 3 ನೀವು ನೋಡ್ತೀರಿ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಹೇಳ್ತಾರೆ. ಈ ಮಾತುಗಳು ಈ ಅಧ್ಯಾಯದಲ್ಲಿ 7 ಬಾರಿ ಕಾಣಸಿಗ್ತದೆ. ಬೆಳಕಾಯಿತು. ಆಗ ದೇವರು. ನೀನು ಬದಲಾವಣೆ ಹೊಂದಬೇಕಾದರೆ ದೇವರ ವಾಕ್ಯವನ್ನು ನೀನು ಪ್ರತಿನಿತ್ಯವೂ ಆಲಿಸಬೇಕು. ಇಲ್ಲದಿದ್ದರೆ ನೀನು ಬರಿದಾಗ್ತೀಯ. ಯೇಸುವಿನ ಬಗ್ಗೆ ಯೆಶಾಯ 54 ಹೀಗೆ ಬರೀತಾ ಇದೆ. ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆಧರಿಸುವೆ ಎಂಬುದನ್ನು ನಾವು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಹೊತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ ಸುಶಿಕ್ತರಂತೆ ನಾನು ಹೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಆತನು ಹೊತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ ಸುಶಿಕ್ತರಂತೆ ನಾನು ಹೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಆಲಿಸುವಿಕೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ದೀಕ್ಷಾಸ್ನಾನ ಹೊಂದಿದ ಮೇಲೆ ಯೇಸುವಿನ ಪ್ರಥಮ ಮಾತುಗಳು ಇವುಗಳಾಗಿದ್ದವು. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ, ಬದಲಾಗಿ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಅದಕ್ಕೆ ಪ್ರಿಯರೇ, ಆದಿಕಾಂಡ 1ನೇ ಅಧ್ಯಾಯ 4 ಹೇಳುತ್ತದೆ, ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು, ದೇವರು ಬೆಳಕನ್ನು ಕತ್ತಲೆಯಿಂದ ಬೇರೆ ಮಾಡಿದನು. ದೇವರು ಬೆಳಕನ್ನು ಕತ್ತಲಿಂದ ಪ್ರತ್ಯಕ್ಷಿಸಿದರು. ಆದ್ದರಿಂದ ನಿನ್ನಲ್ಲಿರುವ ಬೆಳಕು ಕತ್ತಲೆಯಾಗದಂತೆ ನೋಡಿಕೊ. ಲೂಕ 11:35 ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನಲ್ಲಿರ್ತಕ್ಕಂಥ ಬೆಳಕು ಅದನ್ನು ಕತ್ತಲೆಯಾಗದಂತೆ ನೋಡಿಕೊ. ಅದು ಬಹಳ ಮುಖ್ಯ ಆಗ್ತದೆ. ಕತ್ತಲೆಗಳಿಗಿಂತ ಬೆಳಕು ಹೊಳೆಯಲಿ ಎಂಬುದು ದೇವರ ಆಜ್ಞಾಪಿಸ್ತಾನೆ. ತಾನೇ ಯೇಸು ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವನ್ನು ಕೊಡುವುದಕ್ಕೆ ನಮ್ಮ ಹೃದಯಗಳಲ್ಲಿ ಹೊಳಿತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ನಮ್ಮ ಹೃದಯದಲ್ಲಿ ದೀಪವೆಂಬ ಹಣತೆಯನ್ನು ಇಟ್ಟು ನಮ್ಮನ್ನು ನಡೆಸ್ತಾ ಇದ್ದ ವಿಧಾನಕ್ಕಾಗಿ ಸ್ತೋತ್ರನಪ್ಪ. ದೇವರೇ, ಕತ್ತಲಿಂದ ಬೆಳಕಿಗೆ ನಮ್ಮನ್ನು ನಡೆಸುವಂಥ ದೇವರೇ, ಅಪ್ಪ ಸಹಾಯ ಮಾಡು ಸ್ವಾಮಿ. ಸಮಸ್ತವನ್ನು ನಿಮ್ಮ ಕಾರ್ಯಗೊಪ್ಪಿಸ್ತೇವೆ ದೇವರೇ. ವೈದ್ಯರಿಗೆ ಘನವೈದ್ಯರು ನೀವು ಸ್ವಾಮಿ. ಕುಟುಂಬಗಳನ್ನು ನಡೆಸು, ಆಶೀರ್ವದಿಸಪ್ಪ ದೇವರೇ. ಪ್ರಕೃತಿಯನ್ನು ನಿಮ್ಮ ಕಾರ್ಯಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಪ್ರಕೃತಿಯನ್ನು
ಒಪ್ಪಿಸ್ಕೊಡ್ತೇನೆ ಶ್ಯಾಮ್. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ.